ಆತ್ಮೀಯ ವೀಕ್ಷಕ ಬಾಂಧವರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನೀವು ಮಾಡಿದ ಕರೆಗಳಿಗಾಗಿಯೂ ನಿಮ್ಮ ಪಾಲುಗಾರಿಕೆಗಾಗಿಯೂ ಕೃತಜ್ಞತೆಗಳು. ಇಂದು ನಾವು ನಾವೆ ಕಟ್ಟಲು ನೋಹನಿಗೆ ಕೊಟ್ಟ ಸೂಚನೆಗಳು, ನಾವೆಯಲ್ಲಿನ ಪ್ರಯಾಣಿಕರು, ನೋಹನು ಯಾಕೆ ನೀತಿವಂತನಾಗಿದ್ದನು ಎಂಬ ಅಮೂಲ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳೋಣ. ಕಾರ್ಯಕ್ರಮ ವೀಕ್ಷಿಸಿದ ನಂತರ ತಪ್ಪದೇ ಕರೆ ಮಾಡಿರಿ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುವನು. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 35ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ದೇವರ ಶ್ರೇಷ್ಠವಾದ ಕೃಪೆಯಿಂದ ಸತ್ಯವೇದದ ಮೊದಲನೆಯ ಪುಸ್ತಕವಾಗಿರುವ ಆದಿಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಮುಂದುವರಿಯುತ್ತಾ ಇದ್ದೇವೆ ಮತ್ತು ಇಲ್ಲಿವರೆಗೂ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ನಾವು ಆತ್ಮಿಕ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟಿರುತ್ತೇವೆ. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕದ 6ನೇ ಅಧ್ಯಾಯದ ಮೊದಲಿನ 13 ವಚನಗಳನ್ನು ಧ್ಯಾನ ಮಾಡಿಕೊಂಡೆವು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ 6ನೇ ಅಧ್ಯಾಯ 14ನೇ ವಚನದಿಂದ ನಮ್ಮ ಧ್ಯಾನವನ್ನು ಆರಂಭಿಸಿ 7ನೇ ಅಧ್ಯಾಯ 9ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ನಾವೆಯನ್ನು ಕಟ್ಟುವುದಕ್ಕಾಗಿ ನೋಹನಿಗೆ ಕೊಡಲ್ಪಟ್ಟ ಸೂಚನೆಗಳು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ 6ನೇ ಅಧ್ಯಾಯ 14ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೋ, ಅದರಲ್ಲಿ ತುಂಬ ಕೋಣೆಗಳು ಇರಬೇಕು, ಒಳಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚು ಎಂಬುದೇ. ಪ್ರಿಯರೇ, ಜಲಪ್ರಳಯಕ್ಕೆ ಸಿದ್ಧತೆಗೊಳ್ಳುವ ಹಾಗೆ ದೇವರು ಜನರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡುತ್ತಾ ಇದ್ದಾನೆ. ಈ ವಾಕ್ಯ ಭಾಗದಲ್ಲಿ ದೇವರು ನೋಹನಿಗೆ ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೋ ಎಂಬುದಾಗಿ ಹೇಳುತ್ತಿರುವುದನ್ನು ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ತುರಾಯಿ ಮರವು ಅಷ್ಟು ಸುಲಭವಾಗಿ ನಾಶವಾಗುವಂಥದ್ದಲ್ಲ ಎಂಬುದನ್ನು ನಾವಿಲ್ಲಿ ತಿಳ್ಕೊಳ್ಳಬೇಕು ಮತ್ತು ಅದರಲ್ಲಿ ತುಂಬ ಕೋಣೆಗಳು ಇರಬೇಕು ಎಂಬುದಾಗಿ ನೋಡುತ್ತೇವೆ. ಕೋಣೆಗಳು ಎಂಬ ಪದವು ಗೂಡು ಎಂಬ ವಿಚಾರವನ್ನು ಹೊಂದಿರುತ್ತದೆ. ಆನೆಗೆ ಒಂದು ದೊಡ್ಡ ಕೋಣೆ ಬೇಕಾಗಬಹುದು, ಆದರೆ ಒಂದು ಹೆಗ್ಗಣ ಅಥವಾ ಇಲಿಗೆ ಅಷ್ಟೊಂದು ಸ್ಥಳದ ಅವಶ್ಯಕತೆ ಇರುವುದಿಲ್ಲ. ಅವುಗಳಿಗೆ ಒಂದು ಮೂಲೆಯಲ್ಲಿ ಸ್ವಲ್ಪ ಸ್ಥಳ ಕೊಟ್ಟರೆ ಸಾಕಾಗುವುದು. ಮುಂದುವರಿದು ಈ ವಾಕ್ಯ ಭಾಗದಲ್ಲಿ ಒಳಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಈ ರಾಳವು ನೀರು ನಾವೆಯೊಳಕ್ಕೆ ಹೊಕ್ಕದಂತೆ ತಡೆಯುವಂಥದ್ದಾಗಿರುತ್ತದೆ. ಮುಂದಕ್ಕೆ ನೋಡ್ರಿ, ಆದಿಕಾಂಡ 6ನೇ ಅಧ್ಯಾಯ 15ನೇ ವಚನವನ್ನು. ನೀನು ಅದನ್ನು ಮಾಡಬೇಕಾದ ವಿಧಾನ ಹೇಗೆಂದರೆ, ಅದು 300 ಮೊಳ ಉದ್ದವು, 50 ಮೊಳ ಅಗಲವು, 30 ಮೊಳ ಎತ್ತರವೂ ಉಳ್ಳದ್ದಾಗಿರಬೇಕು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ವಿಷಯವೇನೆಂದರೆ, ದೇವರು ನೋಹನಿಗೆ ಆ ನಾವೆಯ ಕುರಿತು ನೀಡಿದ ಅಳತೆಯಾಗಿರುತ್ತದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ನೋಹನು ಕಟ್ಟಿದಂಥ ಈ ನಾವೆಯು ನಾವು ಭಾನುವಾರ ಪಾಠಶಾಲೆಗಳಲ್ಲಿ ತೋರಿಸಲ್ಪಟ್ಟಂಥ ಚಿಕ್ಕ ದೋಣಿಯಾಗಿರುವುದಿಲ್ಲ. ಅದು ನಿಜವಾಗಿಯೂ ದೊಡ್ಡ ಅಳತೆಯ ನಾವೆಯಾಗಿತ್ತು. 1 ಮೊಳವು 18 ಇಂಚುಗಳಾದರೆ ಈಗ ನಮ್ಮಷ್ಟಕ್ಕೆ ನಾವೇ ಆ ಅಳತೆಯನ್ನು ಮಾಡಿಕೊಂಡು ನೋಡೋಣ. ಅಂದಿನ ದಿನಗಳಲ್ಲಿ ಅಷ್ಟೊಂದು ಗಣನೀಯವಾದದ್ದನ್ನಾಗಿ ಹೇಗೆ ಮಾಡಿರಬಹುದು ಎಂಬ ಪ್ರಶ್ನೆಯೂ ನಮಗೆ ಉದ್ಭವಿಸಬಹುದು. ನೋಡಿರಿ ಪ್ರಿಯರೇ, ನಾವು ಗವಿಯಲ್ಲಿ ವಾಸಿಸುವ ಮನುಷ್ಯನೊಂದಿಗೆ ವ್ಯವಹರಿಸುತ್ತಾ ಇಲ್ಲ, ಆದರೆ ಅತೀ ಬುದ್ಧಿವಂತನಾದ ಒಬ್ಬ ಮನುಷ್ಯನೊಂದಿಗೆ ವ್ಯವಹರಿಸುತ್ತಾ ಇದ್ದೇವೆ. ಇಂದು ಒಂದು ವೇಳೆ ನಾವು ಬುದ್ಧಿಜೀವಿಗಳು, ಬುದ್ಧಿವಂತರು ಎಂಬುದಾಗಿ ಹೇಳಿಕೊಳ್ಳುವುದಾದರೆ ಅದು ನಮಗೆ ನೋಹನ ಕಾಲದಿಂದಲೂ ಬಂದಿರುವಂಥದ್ದಾಗಿರುತ್ತದೆ. ಅವನೊಬ್ಬ ಬುದ್ಧಿವಂತ ಮನುಷ್ಯನಾಗಿದ್ದನು. ಪ್ರಿಯರೇ, ನೋಹನು ಸಮುದ್ರದ ಮೇಲೆ ದೊಡ್ಡ ದೊಡ್ಡ ಅಲೆಗಳ ಹೊಡೆತಗಳನ್ನು ತಡೆದುಕೊಳ್ಳಬಹುದಾದ ಹಡಗನ್ನು ಮಾಡುತ್ತಾ ಇಲ್ಲ, ಆದರೆ ಅವನು ಪಶು ಪಕ್ಷಿಗಳ ಹಾಗೂ ಮನುಷ್ಯರ ಜೀವಿತಗಳನ್ನು ಸ್ವಲ್ಪ ಕಾಲದವರೆಗೆ ಹಿಡಿದಿಟ್ಟುಕೊಳ್ಳಬಲ್ಲ ಒಂದು ಸ್ಥಳವನ್ನು ನಿರ್ಮಿಸುತ್ತಾ ಇದ್ದಾನೆ. ಬಿರುಗಾಳಿಯ ಮೂಲಕ ಹಾದು ಹೋಗುವುದಕ್ಕಾಗಿ ಅಲ್ಲ,
ಆದರೆ ಜಲಪ್ರಳಯದಲ್ಲಿ ಸಂರಕ್ಷಿಸಲ್ಪಡುವುದಕ್ಕಾಗಿ ಆ ನಾವೆಯು ಮಾಡಲ್ಪಟ್ಟಿತು. ಈಗ ಒಂದು ಮೊಳವನ್ನು 18 ಇಂಚುಗಳಾಗಿ ತೆಗೆದುಕೊಳ್ಳುವುದಾದರೆ 300 ಮೊಳ ಎನ್ನುವಂಥದ್ದು ಸುಮಾರು 450 ಅಡಿಗಳಷ್ಟಾಗುತ್ತದೆ. ಹಾಗೂ ಅದನ್ನೇ ನಾವು ಮೀಟರ್ಗಳಲ್ಲಿ ತೆಗೆದುಕೊಂಡರೆ ಅದು 137 ಮೀಟರ್ಗಳಾಗಿರುತ್ತದೆ. ಇದು ಖಂಡಿತವಾಗಿಯೂ ಸಾಕಷ್ಟು ಉದ್ದವಾದ ನಾವೆಯಾಗಿರುತ್ತದೆ. ಪ್ರಿಯರೇ, ಎರಡನೇ ಮಹಾಯುದ್ಧದ ಯುಗದ ನಮ್ಮ ಯುದ್ಧ ನೌಕೆಗಳಲ್ಲಿ ಒಂದಾದ ನ್ಯೂ ಮೆಕ್ಸಿಕೋವನ್ನು 624 ಅಡಿ ಉದ್ದ, 106 ಅಡಿ ಅಗಲ ಮತ್ತು 29.5 ಅಡಿ ಸರಾಸರಿ ಕರುಳಿನೊಂದಿಗೆ ನಿರ್ಮಿಸಲಾಗಿದೆ. ಇದಕ್ಕೆ ಹೋಲಿಸಿದರೆ ನಾವೆಯು ಪ್ರಾಯೋಗಿಕವಾಗಿ ಒಂದೇ ಅನುಪಾತವನ್ನು ಹೊಂದಿತ್ತು. ಆದುದರಿಂದ ನಾವು ಭಾನುವಾರ ಪಾಠಶಾಲೆಯಲ್ಲಿ ನೋಡಿದ ಆ ಚಿಕ್ಕ ದೋಣಿಯ ಹಾಗೆ ಈ ನಾವೆಯು ಇದ್ದಿಲ್ಲ. ಪ್ರಿಯರೇ, ಮುಂದುವರಿದು ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅದರ ಚಾವಣಿಯ ಕೆಳಗೆ ಸುತ್ತಲೂ 1 ಮೊಳ ಎತ್ತರದ ಬೆಳಕು ಕಂಡಿಯನ್ನು ಮಾಡಬೇಕು. ಪಕ್ಕದಲ್ಲಿ ಬಾಗಲನ್ನಿಡಬೇಕು. ನಾವೆಯಲ್ಲಿ ಒಂದರ ಮೇಲೆ ಒಂದಾಗಿ 3 ಅಂತಸ್ತುಗಳನ್ನು ಮಾಡಬೇಕು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ಅದರ ಚಾವಣಿಯ ಕೆಳಗೆ ಸುತ್ತಲೂ 1 ಮೊಳ ಎತ್ತರದ ಬೆಳಕು ಕಿಂಡಿಯನ್ನು ಮಾಡಬೇಕು ಎಂಬುದಾಗಿ ನೋಡಿಕೊಂಡಿದ್ದೇವೆ. ಪ್ರಿಯರೇ, ಅದು ಕೇವಲ ಚಿಕ್ಕ ಕಿಂಡಿಯಾಗಿರಲಿಲ್ಲ, ಆದರೆ ನಾವೆಯ ಸುತ್ತಲೂ ಚಾವಣಿಯ ಕೆಳಗೆ ಇದ್ದ 1 ಮೊಳ ಎತ್ತರದ ಬೆಳಕು ಕಿಂಡಿ ಅದಾಗಿತ್ತು. ನೋಡ್ರಿ, ಮುಂದಿನ ಹಲವಾರು ದಿನಗಳವರೆಗೆ ಆ ಎಲ್ಲ ಪ್ರಾಣಿಗಳು ಆ ನಾವೆಯಲ್ಲಿರಬೇಕಾಗಿತ್ತು. ಆಗ ಅಲ್ಲಿರುವಂಥ ದುರ್ವಾಸನೆ ಕುರಿತು ನಾವು ಆಲೋಚಿಸಿ ನೋಡೋಣ. ಚಾವಣಿ ಕೆಳಗಿದ್ದಂಥ ಈ ಬೆಳಕು ಕಿಂಡಿಯು ಬೆಳಕನ್ನು ಮಾತ್ರವಲ್ಲ, ಗಾಳಿಯನ್ನು ಹರಿದಾಡುವಂತೆ ಮಾಡುತ್ತಿತ್ತು. ಆ ಬೆಳಕು ಕಿಂಡಿಯ ಮೇಲೆ ಇದ್ದಂಥ ಚಾವಣಿಯು ಮಳೆಯ ನೀರು ಒಳಗೆ ಬಾರದಂತೆ ನೋಡಿಕೊಳ್ಳುತ್ತಾ ಇತ್ತು. ಆ ಎಲ್ಲ ಪ್ರಾಣಿಗಳ ನಡುವೆ ನೋಹನ ಕುಟುಂಬದವರು ವಾಸ ಮಾಡುತ್ತಾ ತಮ್ಮ ಊಟವನ್ನು ಮಾಡುತ್ತಾ ಅಲ್ಲಿಯೇ ಮಲಗಿಕೊಳ್ಳುತ್ತಿದ್ದರು. ಆದರೆ ಅಲ್ಲಿ ಪ್ರಾಣಿಗಳ ಯಾವ ದುರ್ವಾಸನೆಯೂ ಇರಲಿಲ್ಲ, ಯಾಕಂದರೆ ದೇವರು ಅದರ ಕುರಿತು ಆಗಲೇ ಯೋಚಿಸಿದ್ದನು. ಮುಂದುವರೆದು ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಪಕ್ಕದಲ್ಲಿ ಬಾಗಲನ್ನಿಡಬೇಕು ಎಂಬುದಾಗಿ ನೋಡಿಕೊಂಡಿದ್ದೇವೆ. ದಯಮಾಡಿ ಗಮನಿಸಿರಿ, ನೋಹನು ನಿರ್ಮಿಸಿದ ನಾವೆಗೆ ಒಂದೇ ಬಾಗಿಲಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಇದು ಬಹಳ ಪ್ರಾಮುಖ್ಯವಾದದ್ದಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಮಾರ್ಗವು ಹಾಗೂ ಕುರಿಗಳಿಗೆ ನಾನೇ ಬಾಗಲಾಗಿದ್ದೇನೆ ಎಂಬುದಾಗಿಯೂ ಹೇಳಿದ್ದಾನೆ. ಈಗ ಆ ನಾವೆಯ ಬಾಗಲು ಆತನೇ ಆಗಿದ್ದಾನೆ. ಮುಂದುವರೆದು ಈ ವಾಕ್ಯ ಭಾಗದಲ್ಲಿ ನಾವೆಯಲ್ಲಿ ಒಂದರ ಮೇಲೆ ಒಂದಾಗಿ 3 ಅಂತಸ್ತುಗಳನ್ನು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಈ ನಾವೆಯಲ್ಲಿ ಒಂದರ ಮೇಲೆ ಒಂದಾಗಿ 3 ಅಂತಸ್ತುಗಳು ಇದ್ದವು ಎಂಬುದಾಗಿ ಹೇಳುವಾಗ ಆ 3 ಅಂತಸ್ತುಗಳಿಗೂ ಒಂದೊಂದು ಬಾಗಿಲು ಇತ್ತು ಎಂಬುದು ಅದರ ಅರ್ಥವಲ್ಲ. ಹೇಗೋ ಇಡೀ ನಾವೆಗೆ ಒಂದೇ ಬಾಗಿಲು ಇತ್ತು. ಮುಂದಕ್ಕೆ ನಾವು ನಾವೆಯಲ್ಲಿನ ಪ್ರಯಾಣಿಕರು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ 6ನೇ ಅಧ್ಯಾಯ 17ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ನಾನಂತೂ ಭೂಮಿಯ ಮೇಲೆ ಜಲಪ್ರಳಯವನ್ನು ಬರಮಾಡಿ ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ಅಳಿಸಿ ಬಿಡುವೆನು. ಭೂಮಿಯಲ್ಲಿರುವ ಸಮಸ್ತವು ಲಯವಾಗುವುದು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ದೇವರು ಈ ಭೂಮಿಯ ಮೇಲೆ ನ್ಯಾಯ ತೀರ್ಪನ್ನು ತರುತ್ತಾ ಇದ್ದಾನೆ. ಈ ಭೂಮಿಯ ಮೇಲೆ ಎಂಬುದಾಗಿ ಹೇಳುವಾಗ ಇಲ್ಲಿದ್ದಂಥ ಪಶು, ಪಕ್ಷಿ ಹಾಗೂ ಮನುಷ್ಯರ ಮೇಲೆ ಎಂಬುದಾಗಿ ಇರುತ್ತದೆ. ಮುಂದಕ್ಕೆ ನೋಡಿರಿ, ಆದಿಕಾಂಡ 6ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ. ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ. ನೀನು, ಹೆಂಡತಿ, ಮಕ್ಕಳು, ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಬೇಕು. ಇದಲ್ಲದೆ ಜೀವಿಗಳ ಪ್ರತಿ ಜಾತಿಯಲ್ಲಿಯೂ 1 ಗಂಡು 1 ಹೆಣ್ಣು, ಹೀಗೆ 2 ನಾವೆಯಲ್ಲಿ ಸೇರಿಸಿ ನಿನ್ನೊಂದಿಗೆ ಉಳಿಸಿ ಕಾಪಾಡಬೇಕು. ಪಶು, ಪಕ್ಷಿ, ಕ್ರಿಮಿ ಇವುಗಳ ಸಕಲ ಜಾತಿಗಳಲ್ಲಿಯೂ 2 ಬದುಕುವುದಕ್ಕಾಗಿ ನಿನ್ನ ಬಳಿಗೆ ಬರುವವು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನೋಡುವುದೇನೆಂದರೆ, ನೋಹನು
ಪ್ರಾಣಿಗಳನ್ನು ಜೀವಂತವಾಗಿ ಮರಳಿ ತರಲು ಹೊರಟ ಫ್ರ್ಯಾಂಕ್ ಬಕ್ ಅಲ್ಲ. ಅವನು ದೊಡ್ಡ ಬೇಟೆಗಾರನಾಗಿರಲಿಲ್ಲ. ಅವನು ಈ ಪ್ರಾಣಿಗಳ ಹಿಂದೆ ಹೋಗಬೇಕಾಗಿಲ್ಲ. ಅವು ಅವನ ಬಳಿಗೆ ಬಂದವು. ಒಬ್ಬರು ದೇವಸೇವಕರು ಹೀಗೆ ಹೇಳಿರುತ್ತಾರೆ, ನಮ್ಮ ಮಗಳು ಚಿಕ್ಕವಳಿದ್ದಾಗ ನಾವು ಮೊದಲ ಬಾರಿ ಯೋಸೆಮೈಟ್ ಕಣಿವೆಗೆ ಹೋದದ್ದು ನನಗೆ ನೆನಪಿದೆ. ಅವಳು ಈ ಮೊದಲು ಹಿಮವನ್ನು ನೋಡಿರಲಿಲ್ಲ ಮತ್ತು ನಾವು ಅವಳನ್ನು ಹಿಮದಲ್ಲಿ ಹಾಕಿದಾಗ ಅವಳು ಪಿಸುಗುಟ್ಟಲು ಪ್ರಾರಂಭಿಸಿದಳು. ಆದರೆ ಅವಳು ಸುಮ್ಮಗಿದ್ದು ಆಚೀಚೆ ನೋಡಿದಾಗ ಒಂದು ಸಣ್ಣ ಜಿಂಕೆಯನ್ನು ನೋಡಿದಳು. ನಾವು ಹೋಗಿ ಆ ಪುಟ್ಟ ಜಿಂಕೆಯನ್ನು ಮುದ್ದಿಸಬಹುದಿತ್ತು ಎಂದು ನಾನು ನಂಬುತ್ತೇನೆ. ಆದರೆ ಸಂಭವನೀಯ ಅಪಾಯವನ್ನು ಅರಿತುಕೊಂಡು ನಾವು ಅದರ ಹತ್ತಿರ ಬರಲಿಲ್ಲ. ನಾನು ಜಿಂಕೆಯ ಬಗ್ಗೆ ರೇಂಜರ್ಗೆ ಕೇಳಿದಾಗ ಅವನು ನಗುತ್ತಾ, ಹೌದು, ಐಸಿಯೇರಾದಲ್ಲಿ ಈಗ ಹಿಮವಿದೆ ಮತ್ತು ಅಲ್ಲಿ ಹಿಮವಿದ್ದು ಅಪಾಯವಿದ್ದಾಗ ಅವು ಇಲ್ಲಿಗೆ ಬಂದು ಯಾವುದೇ ಪ್ರಾಣಿಯಂತೆಯೇ ಪಳಗುತ್ತವೆ. ಆದರೆ ವಸಂತ ಕಾಲದಲ್ಲಿ ಹಿಮ ಕರಗಿದ ತಕ್ಷಣ ಅವು ಈ ಪ್ರದೇಶವನ್ನು ಬಿಟ್ಟು ಹೋಗುತ್ತವೆ ಮತ್ತು ನೀವು ಅವುಗಳಲ್ಲಿ ಯಾವುದರಿಂದಲೂ 1 ಮೈಲು ದೂರ ಹೋಗಲು ಸಾಧ್ಯವಿಲ್ಲ. ಯಾಕಂದರೆ ಒಂದು ಪ್ರಾಣಿ ಅಪಾಯದಲ್ಲಿದ್ದಾಗ ಅದು ಮನುಷ್ಯನ ಬಳಿಗೆ ಬರುತ್ತದೆ ಎಂಬುದಾಗಿ. ಪ್ರಿಯರೇ, ಜಲಪ್ರಳಯದ ಸಮಯದಲ್ಲಿ ನೋಹನಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಎಂದು ನಾನು ಭಾವಿಸುತ್ತೇನೆ. ಏಕೆಂದರೆ ಪ್ರಾಣಿಗಳೆಲ್ಲವೂ ಅವನ ಬಳಿಗೆ ಬಂದವು. ಮುಂದಕ್ಕೆ ನೋಡೋಣ. ಆದಿಕಾಂಡ 6ನೇ ಅಧ್ಯಾಯ 21ನೇ ವಚನದಿಂದ 22ನೇ ವಚನದವರೆಗೆ. ಮತ್ತು ನಿನಗೂ ಅವುಗಳಿಗೂ ಪೋಷಣೆಯಾಗುವಂತೆ ಸಕಲ ವಿಧವಾದ ಆಹಾರ ಪದಾರ್ಥಗಳನ್ನು ನಿನ್ನ ಬಳಿಯಲ್ಲಿ ಕೂಡಿಸಿಡಬೇಕು ಎಂದು ಹೇಳಿದನು. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು ಎಂಬುದೇ. ಪ್ರಿಯರೇ, ಈಗ ನೋಹನು ಕಾರ್ಯರೂಪದಲ್ಲಿ ಯಾವುದೋ ಒಂದನ್ನು ಮಾಡಬೇಕಾಗಿತ್ತು. ಅಷ್ಟೊಂದು ಪ್ರಾಣಿಗಳಿಗಾಗಿ ಬೇಕಾಗಿದ್ದ ಒಣ ಹುಲ್ಲನ್ನು ನಾವೆಯೊಳಗೆ ತೆಗೆದುಕೊಂಡು ಹೋದನು. ಆದರೆ ಕೆಲವು ಪ್ರಾಣಿಗಳು ಮಾಂಸ ತಿನ್ನುವಂಥವುಗಳಾಗಿರುವುದರಿಂದ ಬಹುಶಃ ಇತರ ಪ್ರಾಣಿಗಳನ್ನು ತಿಂದಿರಬಹುದು ಎಂಬುದಾಗಿ ಹೇಳುವವರು ಇದ್ದಾರೆ. ಅದು ಹಾಗಿರಲಿಲ್ಲವೆಂದು ನನಗನಿಸುತ್ತದೆ. ಯಾಕೆಂದರೆ ಜಲಪ್ರಳಯದವರೆಗೂ ಪಶುಗಳು ಮತ್ತು ಮನುಷ್ಯರು ಮಾಂಸವನ್ನು ತಿನ್ನುತ್ತಿರಲಿಲ್ಲ ಎಂಬುದು ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಆಗ ಯಾವ ಪ್ರಾಣಿಯೂ ಮಾಂಸಾಹಾರಿಯಾಗಿರಲಿಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ 1000 ವರ್ಷಗಳ ಆಳ್ವಿಕೆಯ ಸಮಯದಲ್ಲಿನ ದಿನದ ಕುರಿತು ಹೀಗೆ ಹೇಳಲ್ಪಟ್ಟಿರುತ್ತದೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಹೀಗೆಂದರೆ, ತೋಳವು ಕುರಿಯ ಸಂಗಡ ವಾಸಿಸುವುದು, ಚಿರತೆಯು ಮೇಕೆ ಮರಿಯೊಂದಿಗೆ ಮಲಗುವುದು, ಕರುವು ಪ್ರಾಯದ ಸಿಂಹವು ಪುಷ್ಟ ಪಶುವು ಒಟ್ಟಿಗಿರುವವು, ಇವುಗಳನ್ನು ಚಿಕ್ಕ ಮಗುವು ನಡೆಸುವುದು, ಹಸುವು ಕರಡಿಯ ಸಂಗಡ ಮೇಯುವವು, ಅವುಗಳ ಮರಿಗಳು ಜೊತೆಯಾಗಿ ಮಲಗುವವು, ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು ಎಂಬುದೇ. ಪ್ರಿಯರೇ, ಇದು ನಿಶ್ಚಯವಾಗಿಯೂ ಮುಂದೆ ಸಂಭವಿಸಲಿರುವ ಸಂಗತಿಯಾಗಿದೆ. ಯಾಕಂದರೆ ಬಹುಶಃ ಪ್ರಾಣಿಗಳ ಮೂಲ ಸ್ಥಿತಿಯು ಹಾಗೆಯೇ ಇದ್ದಿರಬಹುದು. ಇಲ್ಲಿಗೆ ಆದಿಕಾಂಡ ಪುಸ್ತಕದ 6ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಪ್ರಿಯರೇ, ನಾವು ಈಗ 7ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ನೋಹನು, ಅವರ ಕುಟುಂಬದವರು ಮತ್ತು ಪಶು ಪಕ್ಷಿಗಳು ನಾವೆಯನ್ನು ಪ್ರವೇಶಿಸಿದ್ದು, ಭೂಮಿಯ ಮೇಲೆ ಉಳಿದಿರುವ ಸಕಲ ಪ್ರಾಣಿಗಳು ಹಾಗೂ ಮನುಷ್ಯರು ನಾಶವಾದದ್ದು ಮತ್ತು ನಾವೆಯಲ್ಲಿರುವ ರಕ್ಷಣೆ ಎಂಬಿವುಗಳೇ. ಪ್ರಿಯರೇ, ನೋಹನು, ಅವರ ಕುಟುಂಬದವರು ಮತ್ತು ಪಶು ಪಕ್ಷಿಗಳೆಲ್ಲವೂ ನಾವೆಯನ್ನು ಪ್ರವೇಶಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ 7ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ. ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ನೋಹನು ಯಾಕೆ ನೀತಿವಂತನಾಗಿದ್ದನು? ಅದು ನಂಬಿಕೆಯಿಂದಲೇ. ಯಾಕೆಂದರೆ ನಂತರದಲ್ಲಿ ನಾವು ಅಬ್ರಹಾಮನ ವಿಷಯದಲ್ಲಿ ಹೀಗೆ ನೋಡುತ್ತೇವೆ. ಆದಿಕಾಂಡ 15ನೇ ಅಧ್ಯಾಯ 6ನೇ ವಚನದಲ್ಲಿ, ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು ಎಂಬುದೇ. ನೋಹನು ಸಹ ದೇವರನ್ನು ನಂಬಿದ್ದನು ಮತ್ತು ಅವನ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂಬುದಾಗಿ ಎಣಿಸಲ್ಪಟ್ಟಿತು. ಇಬ್ರಿಯರ ಗ್ರಂಥಕರ್ತನು ಇಬ್ರಿಗೆ ಬರೆದ
ಪತ್ರಿಕೆ 11ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು ಎಂಬುದೇ. ಈ ಕಾರಣದಿಂದಾಗಿ ದೇವರು ನೋಹನನ್ನು ರಕ್ಷಿಸಿದನು. ಪ್ರಿಯ ದೇವಜನರೇ, ದೇವರು ತನ್ನ ಇಡೀ ನ್ಯಾಯ ತೀರ್ಪಿನ ಕಾಲದಲ್ಲಿ ಮನುಷ್ಯನಿಗೆ ಎಷ್ಟು ಕೃಪಾಪೂರ್ಣನಾಗಿದ್ದಾನೆ ಎಂಬುದನ್ನು ಗಮನಿಸಿರುವಿರೋ? ಈ 7ನೇ ಅಧ್ಯಾಯದ 1ನೇ ವಚನದಲ್ಲಿ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ ಎಂಬುದಾಗಿ ಹೇಳಿರುವುದನ್ನು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇದೇ ಆಹ್ವಾನವನ್ನು ಮನುಕುಲಕ್ಕೆ ಕೊಡುತ್ತಾ ಇದ್ದಾನೆ. ಅಲ್ಲಿ ಹೀಗೆ ನೋಡುತ್ತೇವೆ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ. ಮುಂದಕ್ಕೆ ನಾವು ಆದಿಕಾಂಡ 7ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲ ಪ್ರಾಣಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಈ ಮೇರೆಗೆ ಸೇರಿದವು. ಯೆಹೋವನು ನೋವನನ್ನು ಒಳಗಿಟ್ಟು ಮುಚ್ಚಿದನು ಎಂಬುದೇ. ಮತ್ತು ಅಂತಿಮವಾಗಿ 8ನೇ ಅಧ್ಯಾಯದ ತರುವಾಯ ದೇವರು ನೋಹನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲ ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡು ಎಂಬುದಾಗಿ ನಾವು ನೋಡುತ್ತೇವೆ. ಇದು ಎಷ್ಟು ಅದ್ಭುತಕರವಾಗಿದೆಯಲ್ಲವೇ? ದೇವರು ಒಂದು ವೇಳೆ ನೋಹನ ಕುರಿತು ಎಲ್ಲವನ್ನು ಬಹು ಸುಲಭವಾಗಿ ಮರೆತು ಬಿಡಬಹುದಾಗಿತ್ತು ಮತ್ತು ಅನೇಕ ವರ್ಷಗಳ ನಂತರ ಅಯ್ಯೋ, ಈ ಒಬ್ಬ ವ್ಯಕ್ತಿಯನ್ನು ನಾವೆಯಲ್ಲಿ ಹಾಕಿ ಮರೆತು ಬಿಟ್ಟಿದ್ದೇನಲ್ಲ ಎಂಬುದಾಗಿ ಅಂದುಕೊಳ್ಳಬಹುದಾಗಿತ್ತು. ಅದು ಬಹು ಕೆಟ್ಟದಾಗಿ ಬಿಡುತ್ತಲ್ಲವೇ? ಆದರೆ ದೇವರು ಮರೆತು ಹೋಗಲಿಲ್ಲ. ಆತನು ನೋಹನನ್ನು ನೆನಪಿಸಿಕೊಂಡನು. ದೇವರು ಎಂದಿಗೂ ಮರೆತು ಹೋಗುವುದಿಲ್ಲ. ಆತನು ನಮ್ಮೆಲ್ಲರನ್ನು ನೆನಪಿಸಿಕೊಳ್ಳುವಾತನಾಗಿದ್ದಾನೆ. ಆತನು ನೆನಪಿಸಿಕೊಳ್ಳದಂಥ ಒಂದೇ ಒಂದು ಸಂಗತಿ ಯಾವುದೆಂದರೆ, ನಾವು ಆತನ ಬಳಿಗೆ ರಕ್ಷಣೆಗೋಸ್ಕರ ಹೋಗುವಾಗ ಆತನು ನಮ್ಮ ಪಾಪವನ್ನು ನೆನಪಿಸಿಕೊಳ್ಳುವುದಿಲ್ಲ. ಆತನು ಇನ್ನೆಂದಿಗೂ ನಮ್ಮ ಪಾಪಗಳನ್ನು ನೆನಪಿಗೆ ತರುವುದಿಲ್ಲ. ಇದು ಎಂಥ ಮನೋಹರವಾದ ಸಂಗತಿಯಾಗಿದೆಯಲ್ಲವೇ? ಪ್ರಿಯ ದೇವಜನರೇ, ಈಗ ನೋಹನು ಮತ್ತು ಅವನ ಕುಟುಂಬದವರೆಲ್ಲರೂ ನಾವೆಯೊಳಗೆ ಪ್ರವೇಶಿಸುವರು. ಈ ನೋಹನ ಕಥೆಯು ಸೃಷ್ಟಿಯ ಕಥೆಯ ಹಾಗೆ ಭೂಮಿಯ ಮೇಲೆ ಎಲ್ಲ ಕಡೆಗಳಲ್ಲಿಯೂ ಅಲೆದಾಡಿರುವುದು ಎಂಬುದನ್ನು ನಾವು ಎಂದಾದರೂ ಆಲೋಚಿಸಿರುವೆವೋ? ಅಂದರೆ ಅನೇಕರು ಈ ಜಲಪ್ರಳಯದ ವಿಷಯವಾಗಿ ತಮ್ಮದೇ ಆದಂಥ ಕಟ್ಟುಕತೆಗಳನ್ನು ಕಟ್ಟಿಕೊಂಡಿರುತ್ತಾರೆ. ಆದರೆ ಅವೆಲ್ಲವೂ ಹಾಸ್ಯಾಸ್ಪದವಾದವುಗಳಾಗಿರುತ್ತವೆ. ಅದಕ್ಕೆ ವಿರುದ್ಧವಾಗಿ ನೋಡುವುದಾದರೆ ಈ ಜಲಪ್ರಳಯವು ಮಾನವನ ಪಾಪಕ್ಕಾಗಿ ದೇವರಿಂದ ಕಳಿಸಲ್ಪಟ್ಟ ನ್ಯಾಯ ತೀರ್ಪು ಆಗಿತ್ತು ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸುತ್ತದೆ. ಅದು ಅರ್ಥಗರ್ಭಿತವಾಗಿರುತ್ತದೆ. ಮುಂದಕ್ಕೆ ನೋಡೋಣ. ಆದಿಕಾಂಡ 7ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು. ಎಲ್ಲ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ 2 ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ. ಪಕ್ಷಿಗಳಲ್ಲಿಯೂ 7 ಗಂಡು ಹೆಣ್ಣುಗಳನ್ನು ತೆಗೆದುಕೋ. ಹೀಗೆ ಆಯಾ ಜಾತಿಯನ್ನು ಭೂಮಿಯ ಮೇಲೆ ಉಳಿಸಿ ಕಾಪಾಡಬೇಕು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಅನೇಕ ವರ್ಷಗಳ ಹಿಂದೆ ಡಾಕ್ಟರ್ ಹ್ಯಾರಿ ರೀಮರ್ ಎಂಬ ಒಬ್ಬ ವ್ಯಕ್ತಿ ಯಾರಾದರೂ ಸತ್ಯವೇದದಲ್ಲಿ ಒಂದು ವಿರೋಧವಾದ ಅಥವಾ ನಿರಾಕರಣೆಯನ್ನು ತೋರಿಸಿಕೊಡುವುದಾದರೆ ಅವರಿಗೆ $1,000 ಕೊಡುವುದಾಗಿ ಘೋಷಿಸಿದ್ದರು. ಅವರ ವಿರುದ್ಧ ನ್ಯಾಯಾಲಯದಲ್ಲಿ ಒಂದು ಮೊಕದ್ದಮೆಯನ್ನು ಹೇರಲಾಗಿತ್ತು. ಆ ಮೊಕದ್ದಮೆಯು ಯಾಕೆ ಹೇರಲ್ಪಟ್ಟಿತೆಂದರೆ, ಹಲವಾರು ಉದಾರವಾದಿಗಳು ಅಂಥ ಒಂದು ವಿರೋಧವಾದವನ್ನು ಸತ್ಯವೇದದಲ್ಲಿ ಕಂಡುಹಿಡಿದಿದ್ದರು. ಅದೇನೆಂದರೆ, ಮೊದಲು ದೇವರು ಎಲ್ಲ ಪಶು ಪಕ್ಷಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ನಾವೆಯಲ್ಲಿ ಸೇರಬೇಕೆಂದು ಹೇಳಿದ್ದನು. ಆದರೆ ಈಗ ಯಾಕೆ 7 ಗಂಡು ಹೆಣ್ಣುಗಳು ಬೇಕಾಗಿದ್ದವು ಎಂಬುದಾಗಿತ್ತು. ಆದರೆ ಹೇಗೋ ಆ ನ್ಯಾಯಾಲಯದಲ್ಲಿ ಡಾಕ್ಟರ್ ರೀಮರ್ ಅವರೇ ಆ ಮೊಕದ್ದಮೆಯಲ್ಲಿ ಗೆದ್ದುಕೊಂಡರು. ಯಾಕಂದರೆ ನೋಹನು ನಾವೆಯಿಂದ ಹೊರಬಂದ ನಂತರ ಅವನು ಶುದ್ಧವಾದ ಪ್ರಾಣಿಯನ್ನು ಯಜ್ಞವಾಗಿ ಸಮರ್ಪಿಸಿದನು. ಅವನು ಒಂದು ವೇಳೆ 7 ಜೋಡಿಗಳನ್ನು ತೆಗೆದುಕೊಳ್ಳದೆ ಬರೀ ಒಂದೇ ಜೋಡಿ ಅಂದರೆ ಗಂಡು ಹೆಣ್ಣು ಮಾತ್ರ ತೆಗೆದುಕೊಂಡಿದ್ದರೆ ಯಜ್ಞ ಸಮರ್ಪಿಸಿದ ಮೇಲೆ ಆ ಜಾತಿಯ ಪ್ರಾಣಿಗಳು ಇರುತ್ತಿರಲಿಲ್ಲ.
ಆ ಕಾರಣದಿಂದಲೇ ದೇವರು ನೋಹನಿಗೆ ಶುದ್ಧವಾದ ಪ್ರಾಣಿಗಳಲ್ಲಿ 7 ಜೋಡಿಗಳನ್ನು ತೆಗೆದುಕೊಳ್ಳುವಂತೆ ಆಜ್ಞಾಪಿಸಿದನು. ಪಕ್ಷಿಗಳಲ್ಲಿಯೂ 7 ಗಂಡು ಹೆಣ್ಣುಗಳನ್ನು ತೆಗೆದುಕೊಂಡಿದ್ದನು ಎಂಬುದಾಗಿ ನೋಡುತ್ತೇವೆ. ಮುಂದಕ್ಕೆ ನಾವು ಆದಿಕಾಂಡ 7ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. 7 ದಿನಗಳ ನಂತರ ನಾನು ಭೂಮಿಯ ಮೇಲೆ 40 ದಿವಸ ಹಗಲಿರುಳು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನೆಲ್ಲ ಭೂಮಿಯ ಮೇಲಿಂದ ಅಳಿಸಿಬಿಡುತ್ತೇನೆ ಎಂದು ಹೇಳಿದನು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಒಂದು ಗಂಭೀರವಾದ ವಿಷಯವನ್ನು ನೋಡುತ್ತೇವೆ. ಅದೇನೆಂದರೆ, ನಾವೆಯಿಂದ ಹೊರಗುಳಿದ ಜನರು ಪುನಃ ಬಂದು ನಾವೆಯ ಬಾಗಲನ್ನು ತಟ್ಟುವುದಕ್ಕಾಗಿ 7 ದಿವಸಗಳು ಇದ್ದವು. ಮತ್ತು ಪ್ರಾಮಾಣಿಕವಾಗಿ ಹೇಳುವುದಾದರೆ ದೇವರು ಅವರನ್ನು ಒಳಗಡೆ ಸೇರಿಸಿಕೊಂಡು ರಕ್ಷಿಸುತ್ತಿದ್ದನು. ಅವರು ದೇವರನ್ನು ನಂಬಬೇಕಾಗಿರುವುದೊಂದೇ ಅವರು ಮಾಡಬೇಕಾದ ಎಲ್ಲವೂ ಆಗಿತ್ತು. ಆದರೆ ಅವರದನ್ನು ಮಾಡಲಿಲ್ಲ. ಮುಂದಕ್ಕೆ ನೋಡ್ರಿ, ಆದಿಕಾಂಡ 7ನೇ ಅಧ್ಯಾಯ 5ನೇ ವಚನದಿಂದ 9ನೇ ವಚನದವರೆಗೆ. ಯೆಹೋವನು ಆಜ್ಞಾಪಿಸಿದನ್ನೆಲ್ಲ ನೋಹನು ಮಾಡಿದನು. ಭೂಮಿಯ ಮೇಲೆ ಜಲಪ್ರಳಯ ಉಂಟಾದಾಗ ನೋಹನು 600 ವರ್ಷದವನಾಗಿದ್ದನು. ಆಗ ನೋಹನು ಪ್ರಳಯವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಹೆಂಡತಿ, ಮಕ್ಕಳು, ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಿದನು. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಶುದ್ಧ ಪಶುಗಳಲ್ಲಿಯೂ ಪಕ್ಷಿಗಳಲ್ಲಿಯೂ ಕ್ರಿಮಿಕೀಟಗಳಲ್ಲಿಯೂ ಗಂಡು ಹೆಣ್ಣುಗಳು ಜೋಡಿ ಜೋಡಿಯಾಗಿ ಬಂದು ನೋಹನ ಬಳಿಗೆ ನಾವೆಯಲ್ಲಿ ಸೇರಿದವು ಎಂಬುದೇ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ಸಂಗತಿಯು ಬಹು ಅದ್ಭುತಕರವಾಗಿದೆಯಲ್ಲವೇ? ಸತ್ಯವೇದದ ಯಾವುದೇ ಭಾಗದಲ್ಲಿಯೂ ನೋಹನು ಹೊರಗಡೆ ಹೋಗಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ಓಡಿಸಿಕೊಂಡು ನಾವೆಯೊಳಗೆ ಸೇರಿಸಿದನು ಎಂಬುದಾಗಿ ಹೇಳಲ್ಪಟ್ಟಿರುವುದಿಲ್ಲ. ಅದರ ಅವಶ್ಯಕತೆ ಅವನಿಗಿರಲಿಲ್ಲ. ಯಾಕಂದರೆ ದೇವರು ಹೇಳಿದಂತೆಯೇ ಆ ಪ್ರಾಣಿ ಪಕ್ಷಿಗಳೆಲ್ಲ ತಾವಾಗಿಯೇ ಅವನ ಬಳಿಗೆ ಬಂದವು. ಪ್ರಿಯರೇ, ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು ಎಂಬುದಾಗಿ ನೋಡುವಾಗ ನಂಬಿಕೆಯ ಕ್ರಿಯೆಗಳು ಎಷ್ಟು ಪ್ರಬಲವಾಗಿದೆಯಲ್ಲವೇ? ಆತ್ಮವಿಲ್ಲದ ದೇಹ ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ ಆಗಿದೆ. ಆದುದರಿಂದ ಪ್ರಿಯರೇ, ನಾವೆಲ್ಲರೂ ನಂಬಿಕೆಯನ್ನು ಕಾರ್ಯರೂಪದಲ್ಲಿ ತಂದು ನಿಜವಾದ ಕ್ರಿಸ್ತ ನಂಬಿಕೆ ಜೀವಿತವನ್ನು ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಪ್ರೀತಿ, ಕೃಪೆ, ಕರುಣೆಗಳಿಗಾಗಿ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದಿನಾಲು ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿ ನಮ್ಮನ್ನು ಬಲಪಡಿಸುವುದಕ್ಕಾಗಿ, ನಿರೀಕ್ಷೆಯ ಜೀವಿತಕ್ಕೆ ನಡೆಸುತ್ತಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ನಾವು ಕೇಳಿದಂಥ ವಾಕ್ಯಕ್ಕೆ ವಿಧೇಯರಾಗಿ ನಂಬಿಕೆಯನ್ನು ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ನಿನಗೋಸ್ಕರ ಜೀವಿಸೋದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ನಂಬಿಕೆಯನ್ನು ಬಲಪಡಿಸು, ವಾಕ್ಯಗಳಿಂದ ತುಂಬಿಸು. ಅವರ ಭಿನ್ನ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ಕೊಟ್ಟು ನಿನ್ನ ಪ್ರೀತಿಯಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಯೆಹೋವನು ತಾನು ಯಾಕೆ ಹೃದಯದಲ್ಲಿ ನೊಂದುಕೊಂಡನು? ಯೆಹೋವನು ತಾನು ಯಾಕೆ ಹೃದಯದಲ್ಲಿ ನೊಂದುಕೊಂಡನು? ಉತ್ತರ: ಮನುಷ್ಯನನ್ನು ನಾಶ ಮಾಡಿದ್ದಕ್ಕೆ, ಮನುಷ್ಯನನ್ನು ಉಂಟು ಮಾಡಿದ್ದಕ್ಕೆ, ಮನುಷ್ಯನನ್ನು ಪ್ರೀತಿಸಿದ್ದಕ್ಕೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಆತ್ಮೀಯರೇ, ಇಂದಿನ ಅಧ್ಯಾಯದಲ್ಲಿ ನಮ್ಮೊಂದಿಗೆ ಪಾಲುಗಾರರಾಗಿದ್ದಕ್ಕಾಗಿ ವಂದನೆಗಳು. ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ನೋಹನು ದೈವೋಕ್ತಿಯನ್ನು ಹೊಂದಿ ನಾವೆಯನ್ನು ಕಟ್ಟಿದನು. ಅದುವೇ ನಂಬಿಕೆಯಾಗಿದೆ. ಜಲಪ್ರಳಯವು ಮಾನವನ ಪಾಪಕ್ಕಾಗಿ ದೇವರಿಂದ ಬಂದ ನ್ಯಾಯ ತೀರ್ಪು ಆಗಿದೆ. ಆದುದರಿಂದ ನಾವು ಎಚ್ಚರವಾಗಿರೋಣ. ದೇವರ ಪ್ರೀತಿಯಲ್ಲಿ ನಮ್ಮ ಜೀವಿತವನ್ನು ಕಾಪಾಡಿಕೊಳ್ಳೋಣ. ಪ್ರಿಯ ವೀಕ್ಷಕರೇ, ಇಂದು ನೀವು ತಿಳಿದುಕೊಂಡ ಸತ್ಯಗಳನ್ನು ಕರೆ ಮಾಡಿ ನಮಗೆ ತಿಳಿಸಿರಿ. ಸೇವೆಗಾಗಿ ಪ್ರಾರ್ಥಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.